ಸಮರೋಪಾದಿಯಲ್ಲಿ ಸಾಗುತ್ತಿರುವ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯಕ್ಕೆ ಜನಬೆಂಬಲ. ನಂದಿ ಗ್ರಾಮದಲ್ಲಿ ಪುರಾತನ ಕಲ್ಯಾಣಿಗೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಭಟ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪುರಾತನ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯ ಸಮರೋಪಾದಿಯಲ್ಲಿ ಸಾಗ್ತಾ ಇದ್ದು, ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಭಟ್ ಅವರ ಮುಂದಾಳತ್ವಕ್ಕೆ ಅಪಾರ ಜನಬೆಂಬಲ ವ್ಯಕ್ತವಾಗುತ್ತಿದೆ. ಪುರಾಣ ಪ್ರಸಿದ್ಧ ನಂದಿ ಗ್ರಾಮದಲ್ಲಿರುವ ಪುರಾತನ ಕಲ್ಯಾಣಿಯ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿದ್ದು, ನಂದಿ ಹೋಬಳಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸ್ಥಳೀಯರು ಒಗ್ಗೂಡಿ ಶ್ರಮಿಸಿದರು. ವರ್ಷಾನುಗಟ್ಟಲೆ ಕಲ್ಲು, ಮಣ್ಣು ಮತ್ತು ಗಿಡಗಂಟೆಗಳಿಂದ ಹೂತು ಹೋಗಿದ್ದ ಕಲ್ಯಾಣಿ ಸ್ವಚ್ಛಗೊಳಿಸುತ್ತಿದ್ದಂತೆ ಅದರೊಳಗೆ ಸಿಹಿ ನೀರಿನ ಬುಗ್ಗೆಗಳು ಜಿನುಗಿ ಹೊರಹೊಮ್ಮುದವು. ಇದರಿಂದ ಸ್ಥಳೀಯರಲ್ಲಿ ಸಂತಸ ಮೂಡಿತು. ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮುಜರಾಯಿ ದೇವಸ್ಥಾನಗಳ ಬಳಿಯ ಕಲ್ಯಾಣಿಗಳಲ್ಲಿ ಪುರಾತನ ಕಾಲದಲ್ಲಿ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿದ್ವು. ಆದರೆ ನಿರ್ಲಕ್ಷ್ಯದಿಂದ ಅವು ಕಸದ ತೊಟ್ಟಿಗಳಾಗಿ ಮಾರ್ಪಟ್ಟಿದ್ವು. ಇದೀಗ ಸಿಇಒ ಅವರ ಆದೇಶದಂತೆ ಎಲ್ಲ ತಾಲೂಕುಗಳಲ್ಲಿ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯವನ್ನು ಅಭಿಯಾನ ರೂಪದಲ್ಲಿ ಕೈಗೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಕಲ್ಯಾಣಿಯನ್ನ ನೂರಾರು ಮಂದಿ ಸೇರಿ ಸ್ವಚ್ಛಗೊಳಿಸಿದ್ದು, ಸ್ವಚ್ಛತಾ ಕಾರ್ಯದ ಬಳಿಕ ನೀರು ಉಕ್ಕಿ ಹರಿಯುತ್ತಿರುವ ದೃಶ್ಯ ಗಮನ ಸೆಳೆದಿದೆ. ಕೇವಲ 25 ರಿಂದ 30 ಅಡಿ ಆಳದ ಈ ಕಲ್ಯಾಣಿಯಲ್ಲಿ ಸ್ವಾಭಾವಿಕವಾಗಿ ನೀರು ಹರಿತಿದ್ದು, ಅದು ಕುಡಿಯಲು ಯೋಗ್ಯವಾಗಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮೋಹನ್ ಮಾತನಾಡಿ, ಸಿಇಒ ಅವರ ಆದೇಶದ ಮೇರೆಗೆ ನಡೆಯುತ್ತಿರುವ ಈ ಸ್ವಚ್ಛತಾ ಕಾರ್ಯ ಐತಿಹಾಸಿಕವಾಗಿದೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಜನರನ್ನ ಸಾಮೂಹಿಕ ಚಟುವಟಿಕೆಗಳತ್ತ ಸೆಳೀತವೆ ಅಂತ ಹೇಳಿದರು. ರವಿ ಸರ್ ಹೇಳಿದಂತೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಾಮಾಜಿಕ ಚಿಂತನೆ ಮತ್ತು ದೂರದೃಷ್ಟಿಯ ಒಂದು ಇದರಾಗಿ ನಾವು ಇವತ್ತು ಜಿಲ್ಲೆಯಾದ್ಯಂತ ಕಲ್ಯಾಣಿಗಳ ಸ್ವಚ್ಛತೆಗೆ ಏನು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕರೆ ಕೊಟ್ಟಿದ್ರು, ಸೊ ಅದರಂತೆ ಇವತ್ತು ನಂದಿ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಪುರಾತನ ಕಾಲದ ಮತ್ತು ಪವಿತ್ರವಾದಂಥ ಈ ಒಂದು ಕಲ್ಯಾಣಿ ಸ್ವಚ್ಛತೆಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ವಿ. ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ಈ ಒಂದು ನಂದಿ ಹೋಬಳಿಯ ಎಲ್ಲ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು, ಹಾಗೆ ನಮ್ಮ ಕಾರ್ಯನಿರ್ವಾಹಕಾಧಿಕಾರಿಗಳು, DS ಸರ್ ಅವರು ಮತ್ತೆ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿ, ಆಶಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ನೇತೃತ್ವದಲ್ಲಿ ಸೊ ಇವತ್ತು ಈ ಒಂದು ಪವಿತ್ರವಾದಂಥ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನೋಡಿದಾಗ ನಮಗೆ ತುಂಬಾ ಖುಷಿ ಆಗ್ತಿದೆ. ಏನಂದ್ರೆ ಈ ಒಂದು ಕಲ್ಯಾಣಿನಲ್ಲಿ ಇವತ್ತು ಕೂಡ ನೀರು ಉಕ್ತಾ ಇದೆ, ಆದರೆ ಅದನ್ನು ಅನುಪಯುಕ್ತವಾಗಿ ನಾವು ಮಾಡಿಬಿಟ್ಟಿದ್ದೀವಿ. ಸಾರ್ವಜನಿಕರು, ಇಲ್ಲಿ ದಾರಿ ಹೋಕರು ಮತ್ತೆ ರೈತರು ಬೇಡವಾದಂಥ ಪದಾರ್ಥಗಳನ್ನೆಲ್ಲ ಇದ್ರಲ್ಲಿ ತುಂಬಿ ಹಾಳು ಮಾಡಿದ್ರು. ಇವತ್ತು ಮುಂದಿನ ದಿನಗಳಲ್ಲಿ ಇದನ್ನ ಮಾಡಬಾರ್ದು ಅಂತ ನಾನು ಸಾರ್ವಜನಿಕರನ್ನ ಕೇಳ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ನೀರು ನಮ್ಮ ಜಾನುವಾರುಗಳಿಗೆ, ದನಕರುಗಳಿಗೆ, ತೋಟಕ್ಕೂ ಕೂಡ ಬಳಸ್ಕೊಳ್ಳುವಂತ ಆಗಿದೆ. ಹಾಗಾಗಿ ನಾವು ಇವತ್ತು ಏನು ಕಾರ್ಯವನ್ನ ಕೈಗೊಂಡಿದ್ದೀವಿ, ದಯವಿಟ್ಟು ಇದನ್ನ ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕರ ಜವಾಬ್ದಾರಿ ಆಗಿರುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮ ಹೀಗೆ ಮುಂದಿನ ದಿನಗಳು ಕೂಡ ಮುಂದುವರಿತಾ ಇರುತ್ತೆ. ಎಲ್ಲರ ಸಮುದಾಯದವರು ಕೂಡ ಬಂದು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ನಂದಿ ಹೋಬಳಿಯ 8 ಗ್ರಾಮ ಪಂಚಾಯತಿಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೂಡ ಇವತ್ತು ಭಾಗವಹಿಸ್ತಾರೆ. ನರೇಗಾ, ಆಶಾ, ಅಂಗನವಾಡಿ ಕಾರ್ಯಕರ್ತರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಗ್ರಾಮ ಪಂಚಾಯತಿ PDO, ಬಿಲ್ ಕಲೆಕ್ಟರ್ಸ್, ಕಾರ್ಯದರ್ಶಿಗಳು, ವಾಟರ್ ಮ್ಯಾನ್ಸ್ ಎಲ್ಲರೂ. ಈ ಕಾರ್ಯದಲ್ಲಿ ನಂದಿ ಪಂಚಾಯತ್ PDO ರವಿಕುಮಾರ್, ಪೆರೇಸಂದ್ರ ಗ್ರಾಮ ಪಂಚಾಯತಿ PDO ವಿಜಯೇಂದ್ರ, ರೆವೆನ್ಯೂ ಇಲಾಖೆ ಸಿಬ್ಬಂದಿ ಹಾಗೂ ವಿವಿಧ ಗ್ರಾಮ ಪಂಚಾಯತಿ ಸಿಬ್ಬಂದಿ ಭಾಗವಹಿಸಿದರು.